ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಮಧ್ವವಿಜಯ ಪಾಠಕ್ಕೆ ಸುಸ್ವಾಗತ. ಮಧ್ವವಿಜಯದ 2ನೇ ಸರ್ಗ, ಮುಖ್ಯಪ್ರಾಣದೇವರ 3ನೇ ಅವತಾರದ ಭವಿಷ್ಯವಾಣಿ, ಬಾಲಕ ವಾಸುದೇವನ ಜನನ ಹಾಗೂ ಅವನ ಬಾಲಲೀಲೆಗಳನ್ನು ಈ ಸರ್ಗದಲ್ಲಿ ಕವಿಗಳು ವರ್ಣಿಸ್ತಾ ಹೋಗ್ತಾರೆ. ಅಜ್ಞಾನೋತ್ಸಾದನಾರ್ಥಂ ಸುರವರ ವಚಸಾ ಸೂಚಿತೋ ರೂಪ್ಯಭರ್ತ್ರ ಜಾತೋ ಮಧ್ಯಾಲಯಾರ್ಯಾದ್ ಗುರುಮತಿ ತಪಸೋ ವಾಸುದೇವಾಭಿಧಾನಃ ಗೋದಾತ್ರೇ ಮೋಕ್ಷದಾತ ರಜತಪತಿಪದ ಸೇವಕೋ ಭೂತದ್ಭರ್ತ್ರ ಮಾನ್ಯಃ ಪ್ರಾಣಃ ಕುಲಿತ್ಥೈರಪಿ ನಿಜಸಹಜಾತ್ ತರ್ಪಿತಃ ಪ್ರಿಯತಾಂ ಮೇ. ಈ 2ನೇ ಸರ್ಗದಲ್ಲಿ ಬರ್ತಕ್ಕಂಥ ವಿಚಾರ, ಕಲಿಕಾಲದ ಪ್ರಾಬಲ್ಯದಿಂದ ಪ್ರಪಂಚದಲ್ಲಿ ಸುಜ್ಞಾನ ನಷ್ಟವಾಯಿತು. ಬ್ರಹ್ಮಸೂತ್ರಗಳ ಮೇಲೆ ದುರ್ಭಾಷ್ಯಗಳ ರಚನೆ ಆಯಿತು. ಅದರಿಂದ ಜನರು ಬ್ರಹ್ಮಸೂತ್ರಗಳ ಹಾಗೂ ವೇದದ ನಿಜಾರ್ಥವನ್ನು ತಿಳಿಯದೆ ಮೂಢರಾದರು. ಧರ್ಮದ ದಾರಿ ಯಾವುದು ಅಂತ ಅವರಿಗೆ ತಿಳಿದಿಲ್ಲ. ಸಜ್ಜನರ ಈ ಕಷ್ಟವನ್ನು ನೋಡಿ ಬ್ರಹ್ಮಾದಿ ದೇವತೆಗಳು ವಿಷ್ಣುವಿನ ಮೊರೆ ಹೋಗ್ತಾರೆ. ಅಜ್ಞಾನೋತ್ಸಾದನಾರ್ಥಂ ಸುರವರ ವಚಸಾ ಸೂಚಿತೋ ರೂಪ್ಯಭರ್ತ್ರ ಎಂಬುದಾಗಿ ನಾರಾಯಣ ಪಂಡಿತಾಚಾರ್ಯರು ಪ್ರಮೇಯ ನವಮಾಲಿಕಾದಲ್ಲಿ ಹೇಳ್ತಾರೆ. ಈ ಅಜ್ಞಾನದ ಉತ್ಸಾದನಾರ್ಥಂ, ಈ ದುರ್ಭಾಷ್ಯಗಳಿಂದ ಉಂಟಾಗಿರತಕ್ಕಂತಹ ಅಜ್ಞಾನ, ಆ ಅಜ್ಞಾನದಿಂದಾಗಿ ಸುಜ್ಞಾನ ನಾಶವಾಗಿ ಹೋಯಿತು. ಹಾಗಾಗಿ ಸಜ್ಜನರೆಲ್ಲ ತುಂಬ ಕಷ್ಟಪಡಲಿಕ್ಕೆ ಆಯಿತು. ಅವರ ಕಷ್ಟಗಳನ್ನು ನೋಡಲಿಕ್ಕಾಗದಂತಹ ಬ್ರಹ್ಮಾದಿ ದೇವತೆಗಳು ಪರಮಾತ್ಮನಿಗೆ ಮೊರೆ ಹೋದಾಗ ಆ ಮಹಾವಿಷ್ಣು ವಾಯುದೇವರನ್ನು ಕರೆದು, ಭೂಲೋಕದಲ್ಲಿ ನನ್ನ ಭಕ್ತರು ವೇದಾಂತಗಳ ಸರಿಯಾದ ಅರ್ಥವನ್ನು ತಿಳಿಯದೆ ಕಷ್ಟಪಡ್ತಾ ಇದ್ದಾರೆ, ನೀನು ಮಧ್ವರೂಪದಿಂದ ಅವತಾರ ಮಾಡಿ ಅವರನ್ನು ಸಂತೋಷಗೊಳಿಸು ಎಂಬುದಾಗಿ ಪರಮಾತ್ಮ ಆಜ್ಞೆ ಮಾಡ್ತಾನೆ. ಆ ಪರಮಾತ್ಮನ ಆಜ್ಞೆಯಂತೆ ವಾಯುದೇವರು ಜಾತಃ ಮಧ್ಯಾಲಯಾರ್ಯಾದ್ ಗುರುಮತಿ ತಪಸೋ ವಾಸುದೇವಾಭಿಧಾನಃ ಮಧ್ವರೂಪದಿಂದ ಅವತಾರ ಮಾಡಲಿಕ್ಕೆ ಇಚ್ಛಿಸ್ತಾರೆ. ಅದರ ಸೂಚನೆ ಸಿಗತ್ತೆ. ಅದೆಲ್ಲ ವಿಚಾರಗಳು ಈ 2ನೇ ಸರ್ಗದಲ್ಲಿ ಬರ್ತವೆ. ಆರಂಭದ ಪದ್ಯ: ವಿಜ್ಞಾನ ಭಾನುಮತಿ ಕಾಲಬಲೇ ನಲೀನೆ ದುರ್ಭಾಷ್ಯ ಸಂತಮಥ ಸಂತತಿತೋ ಜನೇಂಧೇ ಮಾರ್ಗಾತ್ ಸತಾಂ ಸ್ಖಲತೆ ಖಿನ್ನ ಹೃದೋ ಮುಕುಂದಂ ದೇವಾಶ್ಚತುರ್ಮುಖ ಮುಖಾ ಶರಣಂ ಪ್ರಜಗ್ಮುಃ. ವಿಜ್ಞಾನ ಭಾನುಮತಿ ಲೀನೆ
ವಿಜ್ಞಾನವೆಂಬ ಸೂರ್ಯನು ಅಸ್ತಂಗತನಾಗುತ್ತಿರಲು, ವಿಜ್ಞಾನ ಅಂದರೆ ಉತ್ತಮವಾದ ತತ್ವಜ್ಞಾನ, ಉತ್ತಮವಾದ ತತ್ವಜ್ಞಾನವೇ ನಿಜವಾದ ವಿಜ್ಞಾನ. ಅಂತಹ ವಿಜ್ಞಾನವು ಕಾಲಬಲೇನ ಲೀನೆ, ಕಾಲದ ಪ್ರಾಬಲ್ಯದಿಂದಾಗಿ, ಕಲಿಕಾಲದ ಶಕ್ತಿಯಿಂದಾಗಿ ಈ ವಿಜ್ಞಾನವೆಂಬ ಸೂರ್ಯ ಅಸ್ತಂಗತನಾಗಿ ಬಿಟ್ಟ. ಆಗ ಎಲ್ಲ ಕಡೆಯೂ ಕತ್ತಲೆ. ಸೂರ್ಯ ಅಸ್ತಂಗತನಾದ ಮೇಲೆ ಕತ್ತಲೆ ಹೇಗೆ ಉಂಟಾಗುತ್ತೋ ಹಾಗೆ ವಿಜ್ಞಾನವೆಂಬ ಸೂರ್ಯ ಅಸ್ತಂಗತನಾದಾಗ ಕೆಟ್ಟ ಭಾಷ್ಯಗಳೆಂಬ ಸಂತಮಸ, ಬರೀ ತಮಸ ಅಲ್ಲ, ತಮಸ ಅಂದರೆ ಕತ್ತಲೆ, ಸಂತಮಸ ಅಂದರೆ ಕಗ್ಗತ್ತಲೆ. ಎಂತಹ ಕಗ್ಗತ್ತಲೆ? ಈ ಅಜ್ಞಾನಕ್ಕೆ ಕಾರಣವಾಗಿರತಕ್ಕಂತಹ ಏನು ದುಷ್ಟ ಭಾಷ್ಯಗಳಿವೆ, ಆ ದುಷ್ಟ ಭಾಷ್ಯಗಳೆಂಬ ಕತ್ತಲೆ ಎಲ್ಲ ಕಡೆ ವ್ಯಾಪಿಸಿತು. ಆ ಒಂದು ಕತ್ತಲೆಯಿಂದಾಗಿ ಎಲ್ಲರೂ ಮೂಢರಾಗಿ ಬಿಟ್ರು. ಯಾವುದು ಸರಿ ಯಾವುದು ತಪ್ಪು ಒಂದೂ ಅವರಿಗೆ ತಿಳಿಯದ ಹಾಗೆ ಆಯಿತು. ಅಂತಹ ಅಜ್ಞಾನ ತಮಸ್ಸಿನ, ಅಜ್ಞಾನವೆಂಬ ಕತ್ತಲೆ, ಈ ಕತ್ತಲೆ ವ್ಯಾಪಿಸಿದ್ದರಿಂದಾಗಿ ದಾರಿಯೇ ತೋಚದಂತಾಯಿತು, ಕಣ್ಣೇ ಕಾಣದಂತಾಯಿತು. ಯಾವ ದಾರಿಯಲ್ಲಿ ನಾವು ಸಾಗಬೇಕು ಅದು ತಿಳಿದಂತಹ ಪರಿಸ್ಥಿತಿ ಆಯಿತು. ಈ 21 ಭಾಷ್ಯಗಳು ವೇದದ ಅರ್ಥವನ್ನು ಅರಿಯದಿದ್ದಾಗ ಅನೇಕರು ಭಾಷ್ಯಗಳನ್ನು ರಚನೆ ಮಾಡಿದರು. 21 ಜನ ಭಾಷ್ಯಕಾರರು, 21 ಜನ 21 ರೀತಿಯ ಭಾಷ್ಯಗಳನ್ನು ರಚನೆ ಮಾಡಿದರು. ಯಾವ ಭಾಷ್ಯವೂ ಕೂಡ ವೇದವ್ಯಾಸರ ಆಂತರ್ಯವನ್ನು ತೆರೆದಿಡಲಿಲ್ಲ. 21 ಭಾಷ್ಯಗಳನ್ನು ಬರೆದವರು ಭಾರತೀ ವಿಜಯ, ಸಂವಿಧಾನಂದ, ಬ್ರಹ್ಮಘೋಷ, ಶತಾನಂದ, ಉದ್ವರ್ತ, ವಿಜಯ, ರುದ್ರಭಟ್ಟ, ವಾಮನ, ಯಾದವ ಪ್ರಕಾಶ, ಮಾಧವದಾಸ, ಭರ್ತೃಪ್ರಪಂಚ, ದ್ರವಿಡ, ಬ್ರಹ್ಮದತ್ತ, ಭಾಸ್ಕರ, ಪಿಶಾಚ, ವೃತ್ತಿಕಾರಕ, ವಿಜಯಭಟ್ಟ, ವಿಷ್ಣುಕ್ರಾಂತ, ವಾದೀಂದ್ರ, ಶಂಕರ, ರಾಮಾನುಜ, ಇವು 21 ಭಾಷ್ಯಗಳು. ಇವರೆಲ್ಲ ತಮ್ಮ ತಮ್ಮ ಮತದ ಅಭಿಪ್ರಾಯಗಳನ್ನೇ ಸೂತ್ರದ ಅಭಿಪ್ರಾಯ ಅಂತ ಹೇಳಿದರೆ ಹೊರತು ಸೂತ್ರಕಾರರ ಸಮೀಚೀನವಾಗಿರತಕ್ಕಂತಹ ಆಂತರ್ಯವನ್ನು ತಿಳಿಸಲೇ ಇಲ್ಲ. ಅದಕ್ಕೋಸ್ಕರವಾಗಿ ವೇದವ್ಯಾಸರು ಮಧ್ವಾಚಾರ್ಯರಿಗೆ ಸೂತ್ರ ಭಾಷ್ಯ ರಚನೆ ಮಾಡಲಿಕ್ಕೆ ಆಜ್ಞಾಪಿಸ್ತಾರೆ. ಅಂತಹ ಭಾಷ್ಯವನ್ನು ಮಧ್ವಾಚಾರ್ಯರು ರಚನೆ ಮಾಡ್ತಾರೆ. ಈ ಭಾಷ್ಯಗಳಲ್ಲಿ ಇಂತಹ ಭಾಷ್ಯಕಾರರಲ್ಲಿ ಪ್ರಮುಖ ಭಾಷ್ಯಕಾರರು ಆದಿಶಂಕರಾಚಾರ್ಯರು. ಅದ್ವೈತ ವೇದಾಂತವನ್ನು ಪ್ರತಿಪಾದನೆ ಮಾಡತಕ್ಕಂತಹ ಆದಿಶಂಕರಾಚಾರ್ಯರ ಭಾಷ್ಯ ಅದು ಶಾಂಕರ ಭಾಷ್ಯ. ರಾಮಾನುಜಾಚಾರ್ಯರು ಅದಕ್ಕೆ ಶ್ರೀಭಾಷ್ಯ ಅಂತ ಹೇಳ್ತಾರೆ. ಇದು ವಿಶಿಷ್ಟಾದ್ವೈತ ವೇದಾಂತವನ್ನು ತಿಳಿಸ್ತಕ್ಕಂತಹ ಭಾಷ್ಯ. ಆಮೇಲೆ ನಿಂಬಾರ್ಕಾಚಾರ್ಯರು ಅವರು ವೇದಾಂತ ಪಾರಿಜಾತ ಸೌರಭ ಅಂತ ಬರೀತಾರೆ. ಇದು ದ್ವೈತಾದ್ವೈತ ಸಿದ್ಧಾಂತ. ಇದು ಮತ್ತೊಬ್ಬರು ಭಾಸ್ಕರಾಚಾರ್ಯ, ಇವರು ಒಂದು ಭಾಷ್ಯವನ್ನು ಬರೀತಾರೆ, ಭಾಸ್ಕರಾಚಾರ್ಯ. ಆಮೇಲೆ ಬಲದೇವ ಅಂತ. ಇದು ಕೂಡ ಭೇದಾಭೇದ ಸಿದ್ಧಾಂತ. ಅಂತೂ ಯಾವ ಭಾಷ್ಯವೂ ಕೂಡ ಸರಿಯಾದ ಅರ್ಥವನ್ನು ಹೇಳುವುದೇ ಇಲ್ಲ. 21 ಭಾಷ್ಯಗಳು ಕೂಡ
ಹೇಳುವುದೇ ಇಲ್ಲ. ಭಾರತೀ ವಿಜಯ, ಸಚ್ಚಿದಾನಂದ, ಬ್ರಹ್ಮಘೋಷ, ಶತಾನಂದ, ಉದ್ವರ್ತ, ವಿಜಯ, ರುದ್ರಭಟ್ಟ, ವಾಮನ, ಅದೇ ದ್ರವಿಡಾಚಾರ್ಯ ಬರೆದದ್ದು, ವಾಮನ, ಯಾದವ ಪ್ರಕಾಶ, ರಾಮಾನುಜ, ಭರ್ತೃಪ್ರಪಂಚ, ದ್ರವಿಡ, ಬ್ರಹ್ಮದತ್ತ, ಭಾಸ್ಕರ, ಪಿಶಾಚ, ವೃತ್ತಿಕಾರ, ವಿಜಯಭಟ್ಟ, ವಿಷ್ಣುಕ್ರಾಂತ, ವಾದೀಂದ್ರ, ಮಾಧವದಾಸ, ಶಂಕರಾಚಾರ್ಯ, ಇಷ್ಟು ಭಾಷ್ಯಗಳು. ಅದರಲ್ಲಿ ಆದಿಶಂಕರಾಚಾರ್ಯರ ಭಾಷ್ಯ ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ ಜೀವೋ ಬ್ರಹ್ಮೈವ ನಾಪರಃ, ಬ್ರಹ್ಮ ಒಂದೇ ಸತ್ಯ, ಜಗತ್ತು ಮಾಯೆ, ಜೀವಾತ್ಮ ಹಾಗೂ ಪರಮಾತ್ಮ ಇಬ್ಬರು ಒಂದೇ ಅಂತ ಈ ಭಾಷ್ಯ, ಈ ಒಂದು ದರ್ಶನ ಹೇಳುತ್ತೆ. ಆತ್ಮ ಮತ್ತು ಬ್ರಹ್ಮ ಇವರ ನಡುವೆ ಯಾವುದೇ ಭೇದ ಇಲ್ಲ. ಅಜ್ಞಾನಿಮಿತ್ತವಾಗಿ ನಮಗೆ ಈ ಜಗತ್ತು ಬೇರೆಯಾಗಿ ಕಾಣಿಸುತ್ತೆ. ಜ್ಞಾನೋದಯವಾದಾಗ ಜೀವನು ತಾನೇ ಬ್ರಹ್ಮನಾಗಿ ಬಿಡ್ತಾನೆ, ಜೀವ ಬ್ರಹ್ಮೈಕ್ಯ, ಅದುವೇ ಮೋಕ್ಷ ಅಂತ ಹೇಳುವಂಥದ್ದು ಇವರ ಮತ. ರಾಮಾನುಜಾಚಾರ್ಯರ ಮತ ಅದು ವಿಶಿಷ್ಟಾದ್ವೈತ ವೇದಾಂತ. ಬ್ರಹ್ಮ ಒಬ್ಬನೇ ಆದರೂ ಅವನು ಚಿತ್ ಅಚಿತ್ ಎಂಬ ವಿಶೇಷಣದಿಂದ ಕೂಡಿದ್ದಾನೆ. ಜೀವಾತ್ಮ ಮತ್ತು ಜಗತ್ತು ಪರಮಾತ್ಮ, ಈ ಜೀವಾತ್ಮ ಮತ್ತು ಜಗತ್ತು ಆ ಭಗವಂತನ ದೇಹದ ಭಾಗಗಳಿದ್ದ ಹಾಗೆ. ಇವು ಪರಮಾತ್ಮನಿಂದ ಭಿನ್ನ ಆಗಿದ್ರೂ ಕೂಡ ಅವನನ್ನು ಬಿಟ್ಟು ಸ್ವತಂತ್ರವಾಗಿರಲಿಕ್ಕೆ ಸಾಧ್ಯ ಇಲ್ಲ. ಭಕ್ತಿ ಮತ್ತು ಪ್ರಪತ್ತಿಯ ಮೂಲಕವಾಗಿ ವೈಕುಂಠವನ್ನು ಸೇರುವುದೇ ಮೋಕ್ಷ ಅಂತ ಹೇಳುವಂಥದ್ದು ವಿಶಿಷ್ಟಾದ್ವೈತ. ಮತ್ತೆ ದ್ವೈತ ವೇದಾಂತ, ಪರಮಾತ್ಮ ಜೀವಾತ್ಮ ಜಗತ್ತು ಸಂಪೂರ್ಣವಾಗಿ ಭಿನ್ನ, ಸತ್ಯ, ಶ್ರೀಹರಿಯ ಸರ್ವೋತ್ತಮ, ಜೀವ ಮತ್ತು ಜಗತ್ತು ಪರಮಾತ್ಮನ ಅಧೀನ, ಜೀವಗಳಲ್ಲಿ ತಾರತಮ್ಯ ಇದೆ. ನಿಷ್ಕಾಮ ಭಕ್ತಿ ಮೂಲಕವಾಗಿ ಭಗವಂತನ ಅನುಗ್ರಹ ಪಡೆದು ಮುಕ್ತಿಯಲ್ಲೂ ಕೂಡ ಭಗವಂತನ ದಾಸನಾಗಿ ಆನಂದವನ್ನು ಅನುಭವಿಸುವುದೇ ಮೋಕ್ಷ. ಹೀಗೆ 21 ಭಾಷ್ಯಗಳಲ್ಲಿ, ಮಧ್ವಾಚಾರ್ಯ ಸೇರಿ 22, ಇಷ್ಟು ಭಾಷ್ಯಗಳಲ್ಲಿ ಪ್ರಧಾನವಾಗಿ ಇರುವಂಥದ್ದು ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ. ಅದ್ವೈತ ಪ್ರತಿಪಾದಕರು ಶಂಕರಾಚಾರ್ಯರು, ವಿಶಿಷ್ಟಾದ್ವೈತ ಪ್ರತಿಪಾದಕರು ರಾಮಾನುಜಾಚಾರ್ಯರು, ದ್ವೈತ ಸಿದ್ಧಾಂತದ ಪ್ರತಿಪಾದಕರು ಮಧ್ವಾಚಾರ್ಯರು. ಹೀಗೆ ಈ ಎಲ್ಲ ಮುಖ್ಯ ಭಾಷ್ಯಕಾರರು, ಇತರ ಭಾಷ್ಯಕಾರರು ಯಾರೂ ಕೂಡ ಬ್ರಹ್ಮಸೂತ್ರದ ನೈಜ ಅರ್ಥವನ್ನು ಇವರು ತೆರೆದಿಡಲಿಲ್ಲ. ಅದಕ್ಕೋಸ್ಕರವಾಗಿ ವೇದವ್ಯಾಸರು 22ನೇ ಭಾಷ್ಯವನ್ನು ಬರೆಯುವಂತೆ ಅಪ್ಪಣೆ ಮಾಡ್ತಾರೆ. ಅಂತಹ ಭಾಷ್ಯ ರಚನೆ ಆಗಬೇಕು. ಈ ದುರ್ಭಾಷ್ಯಗಳೆಂಬ ಕತ್ತಲೆಯಿಂದ ಜನರೆಲ್ಲ ಅಂಧರಾಗಿ ಬಿಟ್ಟಿದ್ದಾರೆ. ಅಂತಹ ಅಂಧರಿಗೆ ಮಾರ್ಗದರ್ಶನ ತೋರಿಸ್ಬೇಕಾಗಿದೆ. ಅದಕ್ಕೋಸ್ಕರವಾಗಿ ಮಹಾಪುರುಷನೊಬ್ಬನ ಅವತಾರ ಆಗಬೇಕು. ಆ ನಿಮಿತ್ತವಾಗಿ ಪರಮಾತ್ಮ ವಾಯುದೇವರಿಗೆ ಆಜ್ಞೆನ ಮಾಡ್ತಾನೆ. ಅವತಾರ ಮಾಡಿ ಈ ದುರ್ವಾದಿಗಳ ಮತವೆಂಬ ಕತ್ತಲೆಯನ್ನು ಕಳೆತಕ್ಕಂತಹ ಸೂರ್ಯ, ದುರ್ವಾದಿ ಮತ ತಿಮಿರ ಮಾರ್ತಾಂಡ ವಾದಿಗಜ ಪಂಚಾನನ ಅಂತೆಂಬುದಾಗಿ ಹೇಳ್ತಾರೆ ಶ್ರೀಪಾದರಾಜರು. ದುರ್ವಾದಿಗಳ ಮತವೇನಿವೆ, ಆ ದುರ್ವಾದಿಗಳ ಮತವೆಂಬ ತಿಮಿರ ಕತ್ತಲೆಯನ್ನು ನಾಶ ಮಾಡತಕ್ಕಂತಹ ಸೂರ್ಯ ಉದಯಿಸೋಕ್ಕೋಸ್ಕರವಾಗಿ ಪರಮಾತ್ಮ ದೇವತೆಗಳ ಪ್ರಾರ್ಥನೆಯಂತೆ ಅಪ್ಪಣೆಯನ್ನು ಮಾಡ್ತಾನೆ. ದುರ್ಭಾಷ್ಯ ಸಂತಮಸ ಸಂತತಿತೋ ಜನೇಂಧೆ, ಜನೇ ಅಂಧೆ, ಜನರು ಮೂಢರಾಗುತ್ತಿರಲು. ಯಾವುದರಿಂದ? ಈ ದುರ್ಭಾಷ್ಯ ಸಂತಮಸ ಸಂತತಿತಃ, ದುರ್ಭಾಷ್ಯವೆಂಬ ಸಂತಮಸ ಗಾಢಾಂಧಕಾರದಿಂದ, ಗಾಢಾಂಧಕಾರಗಳ ಸಂತತಿ ಸಮೂಹ, ಅದರಿಂದ ಅಂಧೆ ಮೂಢರಾಗುತ್ತಿರಲು ಸಜ್ಜನರೆಲ್ಲ ದಾರಿ ತಪ್ತಾ ಇದ್ದಾರೆ. ಸತಾಂ ಮಾರ್ಗಾತ್ ಸ್ಖಲತಿ, ಈ ಜನೆ ಸಜ್ಜನರು ಸತಾಂ ಮಾರ್ಗಾತ್ ಸ್ಖಲತಿ, ಸಜ್ಜನರ ದಾರಿಯಿಂದ ಸಜ್ಜನರೆಲ್ಲ ತಾವು ತತ್ವಜ್ಞಾನದ ದಾರಿಯಿಂದ ತಪ್ಪುತ್ತಿರಲು, ಆಗ ಖಿನ್ನವಾದ ಹೃತ್ ಉಳ್ಳವರು, ಖಿನ್ನಂ ಹೃತ್ ಏಶಾಂತೆ ಖಿನ್ನ ಹೃದಯ. ಖಿನ್ನ ಹೃದಯ ಯಾರು? ಚತುರ್ಮುಖ ಮುಖಾಹ, ಚತುರ್ಮುಖನೇ ಮೊದಲಾದ ಚತುರ್ಮುಖ
ಮುಖಂ ಏಷಾಂತೆ ಚತುರ್ಮುಖ ಮುಖಾಹ, ಚತುರ್ಮುಖನನ್ನು ಮುಖ್ಯ ಮಾಡಿಕೊಂಡು ಅವನನ್ನೇ ಮುಖವನ್ನಾಗಿ ಮಾಡಿಕೊಂಡು ಅವನನ್ನೇ ಮುಖ್ಯವನ್ನಾಗಿ ಮಾಡಿಕೊಂಡು ಎಲ್ಲ ದೇವತೆಗಳು ಪರಮಾತ್ಮನಿಗೆ ಶರಣು ಹೊಂದಿದರು. ಖಿನ್ನ ಹೃದಯ ಚತುರ್ಮುಖ ಮುಖಾಹ, ವ್ಯಥೆಗೊಂಡಂತಹ ಮನಸ್ಸುಳ್ಳ ಈ ಸಜ್ಜನರು ದಾರಿ ತಪ್ತಾ ಇದ್ದಾರೆ, ಇದನ್ನು ನೋಡಿ ಬೇಸರಗೊಂಡಂತಹ ಬ್ರಹ್ಮಾದಿ ದೇವತೆಗಳು ಮುಕುಂದಂ, ಆ ವಿಷ್ಣುವನ್ನು ಶರಣಂ ಪ್ರಜಗ್ಮುಹು, ಆ ಶ್ರೀಮನ್ನಾರಾಯಣನನ್ನ ಮೊರೆ ಹೊಕ್ಕರು ಅಂತ ಈ ಪದ್ಯದ ತಾತ್ಪರ್ಯ. ಪದ ಅರ್ಥವನ್ನು ನೋಡೋಣ. ವಿಜ್ಞಾನ ಭಾನುಮತಿ, ಭಾನು ಅಸ್ಯ ಅಸ್ತೀತಿ ಭಾನುಮತಿ, ವಿಜ್ಞಾನಮೇವ ಭಾನುಮಾನ್, ವಿಜ್ಞಾನ ಭಾನುಮಾನ್ ತಸ್ಮಿನ್, ವಿಜ್ಞಾನವೆಂಬ ತತ್ವಜ್ಞಾನವೆಂಬ ಸೂರ್ಯನು ಅಸ್ತಂಗತನಾಗುತ್ತಿರಲು. ಯಾಕೆ ವಿಜ್ಞಾನ ಅಸ್ತಂಗತವಾಯಿತು ಅಂದರೆ ಕಾಲಬಲೇನ, ಕಾಲದ ಬಲ, ಕಲಿಕಾಲ, ಕೆಟ್ಟ ಕಾಲ, ಕಲಿಕಾಲದ ಶಕ್ತಿಯಿಂದ ವಿಜ್ಞಾನ ಭಾನುಮತಿ ಲೀನೆ, ಉತ್ತಮ ತತ್ವಜ್ಞಾನವೆಂಬ ಸೂರ್ಯನು ಲೀನೆ ಅಸ್ತಂಗತನಾಗುತ್ತಿರಲು. ದುರ್ಭಾಷ್ಯ ಸಂತಮಸ ಸಂತತಿತಃ, ದುರ್ಭಾಷ್ಯ ಕೆಟ್ಟ ಭಾಷ್ಯಗಳೆಂಬ ಸಂತಮಸ ಕತ್ತಲೆಗಳ ಸಂತತಿತಃ ಸಮೂಹದಿಂದ ಅಂಧೇ ಮೂಢರಾಗಿರ್ತಕ್ಕಂತಹ ಜನರು ತತ್ವಜ್ಞಾನ ಯಾವುದಂತ ತಿಳಿಯದೆ ಅವ್ರಿಗೆ ಸರಿಯಾದ ದಾರಿ ಗೊತ್ತಾಗಲಿಲ್ಲ, ಅದಕ್ಕೋಸ್ಕರ ಅವರು ದಾರಿ ತಪ್ಪಲಿಕ್ಕೆ ಶುರು ಮಾಡಿದರು. ಅಂತಹ ಜನೆ, ಅಂಧೇ ಮೂಢರಾಗಿರ್ತಕ್ಕಂತಹ ಜನೆ ಸತಾಂ ಮಾರ್ಗ, ಸತಾಂ ಸಜ್ಜನರ ಮಾರ್ಗ ದಾರಿಯಿಂದ ಸ್ಖಲತಿ ತಪ್ಪುತ್ತಿರಲು, ಖಿನ್ನ ಹೃದಯ ವ್ಯಥೆಗೊಂಡಂತಹ ಮನಸ್ಸುಳ್ಳ, ಚತುರ್ಮುಖ ಮುಖಾಹ ಬ್ರಹ್ಮನೇ ಮೊದಲಾದ ದೇವಾಹ ದೇವತೆಗಳು, ಮುಕುಂದಂ ವಿಷ್ಣುವನ್ನು, ಶರಣಂ ರಕ್ಷಕನನ್ನಾಗಿ, ಪ್ರಜಗ್ಮುಹು ಶರಣು ಹೊಂದಿದರು, ಪ್ರಜಗ್ಮುಹು ಹೊಂದಿದರು. ಅರ್ಥ ಇನ್ನೂ ಹೇಳ್ತೇನೆ ನೋಡಿ. ವಿಜ್ಞಾನ ಭಾನುಮತಿ, ಉತ್ತಮ ತತ್ವಜ್ಞಾನವೆಂಬ ಸೂರ್ಯನು ಕಾಲಬರೇನ ಕಲಿಕಾಲದ ಶಕ್ತಿಯಿಂದ ಲೀನೆ ಅಡಗಿ ಹೋಗುತ್ತಿರಲು, ದುರ್ಭಾಷ್ಯ ಕೆಟ್ಟ ಭಾಷ್ಯಗಳೆಂಬ ಸಂತಮಸ ಕತ್ತಲೆಗಳ ಸಂತತಿತಃ ಸಮೂಹದಿಂದ ಅಂಧೇ ಮೂಢರಾದ ಜನೆ ತತ್ವಜ್ಞಾನಕ್ಕೆ ಯೋಗ್ಯರಾಗಿರತಕ್ಕಂತಹ ಜನರು, ಸತಾಂ ಸಜ್ಜನರ ಮಾರ್ಗ ದಾರಿಯಿಂದ ಸ್ಖಲತಿ ತಪ್ಪುತ್ತಿರಲು, ಖಿನ್ನ ಹೃದಯ ವ್ಯಥೆಗೊಂಡ ಮನಸ್ಸುಳ್ಳಂತಹ, ಚತುರ್ಮುಖ ಮುಖಾಹ ಬ್ರಹ್ಮ ಮೊದಲಾದ ದೇವತೆಗಳು ಮುಕುಂದಂ ವಿಷ್ಣುವನ್ನು, ಶರಣಂ ರಕ್ಷಕನನ್ನಾಗಿ, ಪ್ರಜಗ್ಮುಹು ಹೊಂದಿದರು. ಇಷ್ಟು ಈ ಪದ್ಯದ ಅಭಿಪ್ರಾಯ. ಬ್ರಹ್ಮಾದಿ ದೇವತೆಗಳ ಒಂದು ಪ್ರಾರ್ಥನೆಯಂತೆ ಪರಮಾತ್ಮ ವಾಯುದೇವರಿಗೆ ಆಜ್ಞೆಯನ್ನು ಮಾಡ್ತಾನೆ. ಅದನ್ನು ಮುಂದಿನ ಪದ್ಯದಲ್ಲಿ ಹೇಳ್ತಾರೆ. ಅದನ್ನು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.